ಒಂದೇ ಸ್ಪ್ಯಾಮು ಕಮೆಂಟ್ ಹೊಡೆದ್ರಿ ಎಲ್ಲ. ನಾನು ನೋಡಿ ಸಾಕಾಯಿತು. ಸೊ ಅದಕ್ಕೆ ತೊಗೊಂಬಂದ್ಬಿಡೋಣ, ವಾಪಸ್ ತರ್ಸೋಣ ಅಂದ್ಬಿಟ್ಟು ವಾಪಸ್ ತರಿಸಿದ್ದೀನಿ. ಇದೇ ಥರ ನೀವು ನೋಡಿದ್ದು. ಗೈಸ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ. ನನ್ನ ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೆಂಡ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ಸೊ ನೀವೇನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಪೋರ್ಟ್ ಅವಶ್ಯಕತೆ ತುಂಬ ಇದೆ ಗೈಸ್. ಹಾಗೆ ನಿಮಗೆ ಪಕ್ಕದಲ್ಲಿ ಕಮೆಂಟ್ ಪಕ್ಕದಲ್ಲಿ ಹೈಪ್ ಅಂತ ಆಪ್ಷನ್ ಇದೆ. ದಯವಿಟ್ಟು ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಹೈಪ್ನ ರೈಸ್ ಮಾಡಿ. ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಹೈಪ್ನ ಪ್ರೆಸ್ ಮಾಡಿ. ಯಾಕಂದರೆ ಅದು ನೀವು ₹1 ಲಾಭ ಇಲ್ಲ, ಬಟ್ ನನಗೆ ಲಾಭ ಇದೆ. ಚಾನಲ್ ಸ್ವಲ್ಪ ಪ್ರಮೋಟ್ ಆಗುತ್ತೆ, ಸ್ವಲ್ಪ ವೀಡಿಯೋಸ್ ರೀಚ್ ಆಗುತ್ತೆ ಅದರಿಂದ. ಮತ್ತು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಲೈಕ್ ಹಾಕಿರಿ ಗೈಸ್. ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಅಂದಮೇಲೆ ಒಂದು ಲೈಕ್ ಹಾಕೋಕ್ಕೆ ಏನು ಹೇಳಿ, 300, 2000, 3000, 4000 ಜನ ನೋಡ್ತೀರಾ. ಅದರಲ್ಲಿ 300, 400 ಜನ ಅಷ್ಟೇ ಆ್ಯಕ್ಟಿವ್ ಸಬ್ಸ್ಕ್ರೈಬರ್ಸು. ವೀಡಿಯೋ ನೋಡ್ತಾ ಇದ್ದೀರಾ ಅಂದಮೇಲೆ ಒಂದು ಲೈಕ್ ಹಾಕೋಕ್ಕೆ ಏನು ಹೇಳಿ, ಪಟ್ಟ ಅಂತ ಒಂದು ಲೈಕ್ ಕೊಡಿರಿ. ಸೊ ಇವತ್ತು ಬಂದುಬಿಟ್ಟು ಕೇಜ್ ಅಪ್ಡೇಟ್ ಕೊಡ್ತೀನಿ. ಕೇಜ್ ಅಪ್ಡೇಟಲ್ಲಿ ಏನಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹೊಸ ಕೀಗಳು ಬಂದಿದೆ, ಹೊಸ ಗೂಡು ಬಂದಿದೆ, ಎಲ್ಲದ್ರದ್ದು ಅಪ್ಡೇಟ್ ನಿಮ್ಗೆ ಕೊಡ್ತೀನಿ. ಹಾಗೆ ತುಂಬ ಜನ ತಾರ ಎಲ್ಲೋಯ್ತು ಅಂತ ಕಮೆಂಟ್ ಆಗ್ತಾಯಿದ್ದೀರಿ ನನಗೆ. ತಾರ ಎಲ್ಲೋಗಿತ್ತು, ವಾಪಸ್ ಬಂತಾ ಇಲ್ಲ ಅಂತ ಹೇಳ್ತೀನಿ. ತಾರ ಕೂಡ ತರಿಸಿದ್ದೀನಿ, ಸೊ ಅದನ್ನೂ ಕೂಡ ತೋರಿಸ್ಕೊಡ್ತೀನಿ. ವೀಡಿಯೋನ 8 ಗಂಟೆ ನೋಡಿ, ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ನೋಡ್ತಾ ಇರೋರು ಎಲ್ಲಿಂದ ನೋಡ್ತಾ ಇದ್ದೀರಾ ಅಂತ, ಎಲ್ಲಿಂದ ನೀವು ವೀಡಿಯೋನ ನೋಡ್ತಾ ಇದ್ದೀರಾ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ. ನಿಮ್ದು ಯಾವ ಊರು ಅಂತ ಒಂದು ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಜನ ಎಲ್ಲೆಲ್ಲಿಂದ ನೋಡ್ತಾ ಇದ್ದಾರೆ ಅಂದ್ಬಿಟ್ಟು, ಮತ್ತು ಯಾವ ಊರು ಜಾಸ್ತಿ ಇರುತ್ತೆ ಅಂತ ನೋಡೋಣ. ಓಕೆನಾ? ಸೊ ನೋಡೋಣ, ಫುಲ್ ಸ್ಪ್ಯಾಮ್ ಮಾಡಿ ನಿಮ್ದು ಯಾವ ಊರು ಅಂದ್ಬಿಟ್ಟು ಎಲ್ಲರೂ ಕಮೆಂಟ್ ಹೊಡೀರಿ. ಹಾಗೆ ಇನ್ನೊಂದು, ನಿನ್ನೆ ಮೊನ್ನೆ ಎಲ್ಲ ಹೆಲ್ತ್ ಸರಿ ಇದ್ದಿಲ್ಲ, ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ವೀಡಿಯೋ ಮಾಡಲ್ಲ ಅಂತ ಹೇಳಿದ್ದೆ. ಸೊ ತುಂಬ ಜನ ಕಮೆಂಟ್ ಹಾಕಿದ್ರಿ, ಲೈಕ್ ಇವಾಗ ಓಕೆ ಇದ್ದೀರಾ ಅಂತ ಎಲ್ಲ. ಸೊ ಓಕೆ ಇದ್ದೀನಿ ಗೈಸ್ ಇವಾಗ. ಮತ್ತು ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಯಾವ ಥರ ಇದ್ದಾರೆ ನಮ್ಮ ಚಾನಲಲ್ಲಿ, ಸ್ಕ್ರೋಲ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಸಾಯಂಕಾಲ ಗಂಟೆ ನೋಡ್ತಾರೆ, ಒಂದು 5 ಗಂಟೆ ನೋಡ್ತಾರೆ, 6 ಗಂಟೆ ನೋಡ್ತಾರೆ, 7 ಗಂಟೆ ನೋಡ್ತಾರೆ. ಆಮೇಲೆ ರಪ್ಪ ಅಂತ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್, ಬ್ರೋ ಯಾಕೆ ಬ್ರೋ ವೀಡಿಯೋ ಬಂದಿಲ್ಲ, ಏನಕ್ಕೆ ವೀಡಿಯೋ ಬಂದಿಲ್ಲ, ಏನಾಯಿತು ಬ್ರೋ, ವೀಡಿಯೋ ಯಾಕೆ ಮಾಡ್ತಾಯಿಲ್ಲ ಬ್ರೋ. ಸೊ ಅವ್ರಿಗೆ ಒಂಥರ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲಿ ಬಿಟ್ಬಿಟ್ಟಿದ್ದೀನೋ ಯೂಟ್ಯೂಬ್ ಅನ್ನೋ ಥರ ಆಗ್ಬಿಟ್ಟಿದೆ ಸ್ವಲ್ಪ ಜನಕ್ಕೆ. ಸೊ ಇದೇ ಲವ್, ಇದೇ ಸಪೋರ್ಟ್ 8 ಗಂಟೆ ಇರಲಿ ಅಂತ ಹೇಳ್ತೀನಿ. ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಬಿಡಲ್ಲ, ಅದಕ್ಕೋಸ್ಕರನೇ ಬಿಡಬಾರ್ದು ಅನ್ನೋ ರೀಸನ್ಗೋಸ್ಕರನೇ ಅಕ್ಕಿನ ಬಿಡಬಾರ್ದು, ಶೋಕಿನ ಬಿಡಬಾರ್ದು, ನಿಮ್ಮ ಸಪೋರ್ಟೆಲ್ಲ ಕಳ್ಕೊಬಾರ್ದು ಅಂದ್ಬಿಟ್ಟೆ ಇಷ್ಟೆಲ್ಲ ಕಷ್ಟ ಬಿದ್ದು ಕೂಡ ಮಾಡ್ತಾಯಿದ್ದೀನಿ ನಾನು. ಓಕೆನಾ? ಇದರಿಂದ ನನಗೇನೋ ₹1 ಬರುತ್ತೋ ಹೋಗುತ್ತೋ ಇಲ್ಲ, ಬಟ್ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಾ ಇರೋದು ಏನಕ್ಕೆ ಹೇಳಿ, ನಿಮ್ಮ ಲವ್ ಸಪೋರ್ಟ್ ಇಷ್ಟು ಗಂಟೆ ತೊಗೊಬಂದಿದ್ದೀರಾ, ಅದರಿಂದ ಮಾಡ್ತಾ ಹೋಗ್ತಾಯಿದ್ದೀನಿ. ವಾಪಸ್ ದಾವಡಿ ಫುಲ್ ರೆಡಿ ಮಾಡಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ, ಲೈಟ್ ಫಿಟ್ಟಿಂಗ್ ಆಗಬೇಕು. ಲೈಟ್ ಫಿಟ್ಟಿಂಗ್ ಆದಷ್ಟು ಬೇಗ ಆಗುತ್ತೆ, ಇವತ್ತಾಗುತ್ತೆ. ಓಕೆನಾ? ಇವತ್ತು ಮೇಬಿ ನಮಗೆ 2 ಗಂಟೆಗೆ ರಿಸೀವ್ ಆಗುತ್ತೆ ಪಾರ್ಸಲ್ಲು. ಒಂದು ಲೈಟ್ ಆರ್ಡ್ರ್ ಮಾಡಿದ್ದೀನಿ. ಲೈಕ್ ಒಂದು ಲೈಟ್ ಎಷ್ಟು ಫೋಕಸ್ ಇದೆ ಅಂತ ನೋಡಿದ್ರೆ, ಇನ್ನೊಂದು ಲೈಟ್ ಅದೇ ಆರ್ಡ್ರ್ ಮಾಡಬೇಕಾ ಅಥವಾ ಬೇರೆ ಆರ್ಡ್ರ್ ಮಾಡಬೇಕಂತ ನಮ್ಗೆ ಗೊತ್ತಾಗುತ್ತಲ್ವಾ. ಸೊ ಅದರಿಂದ ನಾಳೆ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ ಎಷ್ಟು ಫೋಕಸ್ ಇದೆ ಅನ್ನೋ ಅಂದ್ಬಿಟ್ಟು. ಇವಾಗ ನೋಡಿ, ರೂಮ್ ಸ್ವಲ್ಪ ಡಾರ್ಕಾಗೇ ಇದೆ, ಅಷ್ಟೊಂದು ಡಾರ್ಕು ಅಂತಲೇ ಹೇಳೋಂಗಿಲ್ಲ. ನಾವು ಇನ್ನೊಂದು ಏನಂತಂದರೆ, ಈ ಶೀಟೇನು ಹಾಕ್ಸಿದ್ದೀನಿ ಇಲ್ಲಿ, ಇದನ್ನ ತೆಗೆದುಬಿಟ್ರೆ ಇನ್ನೂ ಸ್ವಲ್ಪ ನಮಗೆ ಉಳಿಯುತ್ತೆ, ಅಂದರೆ ಬೆಳಕು ಜಾಸ್ತಿ ಬರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಪರವಾಗಿಲ್ಲ, ಇವಾಗ ಲೈಟ್ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನಿಮಗೆ ಫಸ್ಟಿಗೆ ಗೂಡು ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಈ ಥರ ಕಾಣಿಸ್ತಾ ಇದೆ ನಮ್ಮ ಲಾಫ್ಟ್. ಇವಾಗ ನಾನು ನಿಮಗೆ ಆ ಗೂಡು ತೋರಿಸಲ್ಲ, ಆ ಗೂಡು ರೆಡಿ ಆದಮೇಲೆ ತೋರಿಸ್ಕೊಡ್ತೀನಿ ಫಸ್ಟ್. ಓಕೆನಾ? ಈ ಥರ ಈ ಗೂಡೇನಿದೆ ಇದೆ. ಓಕೆ, ನಿಮಗೆಲ್ಲರಿಗೂ ಆಲ್ರೆಡಿ ಕಾಣಿಸಿರಬೇಕು. ತುಂಬ ಜನ ತಾರ ಲಾಸ್ಟಲ್ಲಿ ತೋರಿಸ್ತೀನಿ, ತಾರ ಎಲ್ಲೋಗಿದ್ದು ಅಂತಲೂ ಹೇಳ್ತೀನಿ. ಸೊ ಒಂದೆರಡು ಜೊತೆಗಳಿದ್ದಾವೆ, ಒಂದೆರಡು ಪಟ್ಟಗಳಿದ್ದಾವೆ, ಒಂದೆರಡು ಬಿಡೋ ಅಂಥ ಅಕ್ಕಿಗಳಿದ್ದಾವೆ. ಮತ್ತು ಇನ್ನೊಂದು ಕ್ವಶನ್ ಎಲ್ಲರಿಗೂ ಏನು ಬಂದಿರೋದು ಅಂತಂದರೆ, ಇಲ್ಲಿ ಅಕ್ಕಿ ಬಿಡ್ತೀರಾ ಇಲ್ವಾ ಅಂದ್ಬಿಟ್ಟು. ಬಿಡ್ತೀನಿ ಗೈಸ್, ತಲೆನೇ ಕೆಡ್ಸ್ಕೊಂಬಿಟ್ರಿ, ಅಕ್ಕಿ ಬಿಡ್ತೀನಿ ನೋಡಿರಿ. ಛತ್ರಿನೂ ಹೊಡೆಸಿದ್ದೀನಿ ಇಲ್ಲಿ, ಅದ್ರ ಮೇಲ್ಗಡೆ ಜಂಪಿಟ್ಟು ಅದ್ರ ಮೇಲೆ ಇಕ್ಕಿದ್ದೀನಿ. ಇನ್ನೂ ಸ್ವಲ್ಪ ಅವಶ್ಯಕತೆ ಇತ್ತು, ನೆಸೆಸಿಟಿ ಇತ್ತು ಅಂದರೆ ಛತ್ರಿನ ಹೈಟ್ ಮಾಡ್ತೀವಿ, ತಲೆ ಕೆಡ್ಸ್ಕೊಂಬಿಟ್ರಿ. ಅಕ್ಕಿ ಬಿಡ್ತೀನಿ ಯಾಕಂತಂದರೆ ಸ್ಪಾಟ್ ತುಂಬ ಚೆನ್ನಾಗಿದೆ ಗೈಸ್. ನಿಮಗೆ ತೋರಿಸ್ಕೊಡ್ತೀನಿ ರೀ. ನಾವು ಬಿಲ್ಡಿಂಗಲ್ಲಿ ಇಕ್ಕಿದ್ನಲ್ವಾ, ಸೊ ಅದಕ್ಕಿಂತ ಸ್ಪಾಟ್ ತುಂಬಾ ಚೆನ್ನಾಗಿದೆ. ಬಿಲ್ಡಿಂಗಲ್ಲಿ ನಮಗೆ ಬಿಟ್ಟಿದ್ರೆ ಅಲ್ಲೋಗಿ ಕೂತ್ಕೊತಾ ಇತ್ತು ಅಲ್ವಾ, ಬಟ್ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿರಿ. ಅಕ್ಕಿನ ಅಲ್ಲಿ ಬಿಸಾಕಿದ್ರೆ ಕೂತ್ಕೊಳ್ಳೋಕೆ ಅಕ್ಕಪಕ್ಕ ಎಲ್ಲೂ ಜಾಗ ಇಲ್ಲ, ಆರಾಮಾಗಿ ಹರ್ಕೊಳ್ಳುತ್ತೆ ಗೈಸ್ ಅಕ್ಕಿ. ಓಕೆನಾ? ಸೊ ಅದರಿಂದ ಏನು ಟೆನ್ಷನ್ನೇ ಇಲ್ಲ, ಆರಾಮಾಗಿ ಅಕ್ಕಿ ಬಿಡ್ತೀನಿ. ಪಟ್ಟಗಳು ರೆಡಿ ಮಾಡಿದ್ದೀನಿ, ಪಟ್ಟಗಳು ಆಲ್ರೆಡಿ ರೆಡಿ ಆಗ್ತಾಯಿದೆ. ಸೊ ಬೇರೆ ಕಡೆ ಪಟ್ಟ ತೊಗೊಂಬರ್ತೀನಿ. ಓಕೆನಾ? ಸೊ ಬಿಡ್ತೀನಿ ಅಕ್ಕಿನ. ಫ್ಲೋರ್ ಕೂಡ ಪೇಂಟ್ ಮಾಡಿಸ್ತೀನಿ, ಬ್ಯಾಕ್ ಸೀಲಿಂಗ್ ಎಲ್ಲ ಮಾಡಿಸ್ತೀನಿ. ಬ್ಯಾಕಲ್ಲಿ ಸ್ವಲ್ಪ ಕ್ಲೀನಾಗಿ ಕಾಣಿಸೋ ಥರ ಏನೋ ಒಂದು ಪೇಂಟಿಂಗೋ ಇಲ್ಲಾಂತಂದರೆ ಸ್ಟಿಕ್ಕರ್ಸೋ ಅಂಟಿಸೋಣ. ಓಕೆನಾ? ಅಪ್ಗ್ರೇಡ್ ಮಾಡ್ತೀನಿ, ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡ್ತೀನಿ. ಇಷ್ಟೊಂದೆಲ್ಲ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ. ಸಪೋರ್ಟ್ ಇಲ್ಲ ಅಂದರೆ ತುಂಬ ಲಾಸ್ ಆಗುತ್ತೆ ನನಗೆ. ಒಂದು ರಿಸ್ಕ್ ಎತ್ಕೊಂಡು ಮಾಡ್ತಾಯಿದ್ದೀನಿ ಗೈಸ್. ಯಾಕಂತಂದರೆ ಮಾಡಬೇಕು, ಇಲ್ಲ ಅಂತಂದರೆ ರೀಚ್ ಸಿಕ್ಕಲ್ಲ ನಮಗೆ. ಇಲ್ಲಿ ಗಂಟ ಬಂದವ್ರಿಗೆ ಮತ್ತೆ ಎಲ್ಲ ಕೈ ಬಿಟ್ಬಿಟ್ಟು ಹೋಗ್ಬಿಟ್ರೆ ಸರಿ ಹೋಗೋದು. ಕಷ್ಟ ಬಿದ್ದು ಎಲ್ಲ ಮಾಡ್ತೀನಿ, ಸಪೋರ್ಟ್ ಒಂದು ಕೊಡ್ರಿ ಸಾಕು ನನಗೆ. ಬೇರೆ ಏನು ಕೇಳಲ್ಲ, ನನಗೆ ಸಪೋರ್ಟ್ ಕೊಡ್ರಿ ಅಷ್ಟೇ ಸಾಕು ನನಗೆ.
ಸೊ ಬನ್ನಿ 4 ನಿಮಿಷ 5 ನಿಮಿಷ ಬರೀ ಇದ್ರದ್ದೇ ಮಾತಾಡ್ಬಿಟ್ಟ. ಬನ್ನಿ ಹಂಗಂದ್ರೆ ಬೇಗ ನಿಮಗೆ ಅಕ್ಕಿನ ತೋರಿಸ್ಕೊಡ್ತೀನಿ. ನೀರು ಕುಡಿದಿದ್ದಿಲ್ಲ, ಎಲ್ಲ ಒದ್ದಾಡ್ತಾಯಿತ್ತು, ಅದಕ್ಕೋಸ್ಕರ ಫಸ್ಟ್ ಅಕ್ಕಿಗಳು ನೀರು ಕೊಟ್ಟೆ. ಆ ಗ್ಯಾಪಲ್ಲಿ ನಮಗೆ ಪಾರ್ಸಲ್ ಕೂಡ ಬಂತು. ಸೊ ಇದು ಬಂದ್ಬಿಟ್ಟು ಸೋಲಾರ್ ಲೈಟು ಯೂಸ್ಫುಲ್ ಆಯಿತಾ ಇಲ್ಲ, ನೀವು ತೊಗೊಬೋದೋ ಇಲ್ಲ, ನಾನೆಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಗೈಸ್. ಏನೇ ಅಂತಂದ್ರು ಎಲ್ಲ ನಾನು ಟ್ರೈ ಮಾಡ್ಬಿಟ್ಟು ಹೇಳೋದಲ್ವಾ, ಸೊ ಅದಕ್ಕೋಸ್ಕರ ಅದು ತರಿಸಿದ್ದೀನಿ, ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ಅಲ್ಲಿವರೆಗೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ, ವರ್ತ್ ಆಯ್ತಾ ಇಲ್ಲ ಅಂದ್ಬಿಟ್ಟು ನಾನು ನಿಮ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ. ನೆಕ್ಸ್ಟ್ ವೀಡಿಯೋ ಸೋಲಾರ್ ಲೈಟ್ದು ಮತ್ತು ದಾವಡಿಗೆ ಹೆಂಗೆ ಫಿಟ್ಟಿಂಗ್ ಮಾಡ್ತೀನಿ ಅದೆಲ್ಲ ಹೇಳ್ತೀನಿ. ಯಾಕಂದರೆ ಲೈಟ್ ಅವಶ್ಯಕತೆ ತುಂಬ ಐತೆ ನಮ್ಮ ದಾವಡಿಗೆ, ಲೈಟ್ ಬೇಕು ನಮಗೆ ದಾವಡಿಗೆ, ಓಕೆನಾ. ಅದಕ್ಕೋಸ್ಕರ ಲೈಟ್ನ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ಳಿ, ನೈಟೆಲ್ಲ ಬರ್ಬೋದು, ಆರಾಮಾಗಿ ಬರ್ಬೋದು ನೈಟೆಲ್ಲ. ಇದಂತಂದರೆ ಇವಾಗ ನೈಟ್ ಬಂದರೆ ಟಾರ್ಚಿಂಗ್ ಹಿಡ್ಕೊಂಡು ಅಕ್ಕಿಗಳು ಹುಡ್ಕೋದು, ಅಕ್ಕಿಗೆ ನೀರು ಕುಡ್ಸೋದಾಗ್ತಾಯಿತ್ತು, ಅದು ಹಂಗಲ್ಲ, ಒಂದು ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಇವಾಗ ಫಸ್ಟು ನಾವು ಬಂದಿರೋ ಕೆಲಸ ಮಾಡೋಣ, ಅಕ್ಕಿಗಳು ನಿಮ್ಗೆ ಅಪ್ಡೇಟ್ ಕೊಡಬೇಕು. ಫಸ್ಟ್ ಅಕ್ಕಿಗಳು ಅಪ್ಡೇಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಒಂದೊಂದೇ ಜೊತೆ ತೋರಿಸ್ಕೊಡ್ತೀನಿ. ಫಸ್ಟು ನಮ್ದು ಹಳೆ ಜೊತೆ ತೋರಿಸ್ತೀನಿ, ಅದಾದಮೇಲೆ ನಿಮ್ಗೆ ಹೊಸ ಜೊತೆಗಳನ್ನ ತೋರಿಸ್ಕೊಡ್ತೀನಿ. ಹೊಸ ಜೊತೆ ಎಲ್ಲರೂ ನೋಡಿ, ಎಲ್ಲ ಹೊಸ ಜೊತೆ ನೋಡಿರಿ, ಆಮೇಲೆ ವಿಡಿಯೋನ ಎಂಡ್ ಮಾಡೋಣ. ಫಸ್ಟ್ ಹೊಸ ಜೊತೆಗಳಲ್ಲಿ ಮರಿಗಳೆಲ್ಲ ಇದೆ, ಅದೆಲ್ಲ ತೋರಿಸ್ಕೊಡ್ತೀನಿ. ಫಸ್ಟ್ ನಮ್ಮ ಹಳೆ ಜೊತೆಗಳು ತೋರಿಸ್ಕೊಡೋಣ, ಹಳೆ ಜೊತೆಗಳು ಏನೇನು ಕಂಡೀಷನಲ್ಲಿ ಐತೆ ಅಂದ್ಬಿಟ್ಟು ಬನ್ನಿ. ಇವಾಗ ಹಳೆ ಜೊತೆಗಳಲ್ಲಿ ಬಿಟ್ಟು ತೋರಿಸೋಣ, ಯಾಕೆ ಹಳೆ ಜೊತೆಗಳಲ್ಲಿ ಬಿಟ್ಟು ತೋರಿಸ್ಬಾರ್ದು. ಸೊ ಇದೊಂದು ಸಿಂಗಲ್ ಹೆಣ್ಣು ಐತೆ ನಮ್ಮ ಹತ್ರ ಇವಾಗ ಸದ್ಯಕ್ಕೆ. ಒಂದು ಸಿಂಗಲ್ ಹೆಣ್ಣು ಐತೆ, ನಿಮಗೂ ಗೊತ್ತಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಇದೊಂದು ಹೆಣ್ಣು, ಇದಕ್ಕೆ ಆದಷ್ಟು ಬೇಗ ಒಂದು ಗಂಟೆ ರೆಡಿ ಮಾಡ್ತೀನಿ. ಚಪ್ಪರ್ ಮಕ್ಷಿ ಇದು. ಸೊ ಹೆಣ್ಣು ತುಂಬಾ ಚೆನ್ನಾಗೈತೆ, ಇದಕ್ಕೆ ಆದಷ್ಟು ಬೇಗ ಒಂದು ಗಂಟೆ ರೆಡಿ ಮಾಡ್ತೀನಿ, ಓಕೆನಾ. ಸೊ ಅದಾದಮೇಲೆ ನಿಮ್ಗೆ ನೆಕ್ಸ್ಟು ಇದೊಂದು ಜೊತೆ ಕಾಣಿಸುತ್ತೆ. ಸೊ ಈ ಜೊತೆ ನಿಮಗೆ ಗೊತ್ತಿರುತ್ತೆ, ನನ್ನ ಫೇವ್ರೆಟ್ ಜೊತೆ ಇನ್ಕ್ಲೂಡೆಡ್. ಫಸ್ಟ್ ನಾವು ಡೌನ್ಫಾಲ್ ಆಗಿ ರೀಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾವು ಇಟ್ಟಿದ್ದಂಥ ಜೊತೆ, ಈ ಜೊತೆ ಒಂದೇ ಜೊತೆಲಿ ಇಟ್ಟಿದ್ದು ಗೈಸ್, ಒಂದೇ ಜೊತೆ. ನಿಮಗೂ ಗೊತ್ತಿರುತ್ತೆ, ನಾನು ಆ ದಾವಡಿ ವಾಪಸ್ ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಜೊತೆ ಇಟ್ಟಿದ್ದು. ಇವಾಗ ಇಷ್ಟು ಜೊತೆಗಳಾಗಿದೆ, ಇಷ್ಟು ಗೂಡಾಗೈತೆ. ಸೊ ಇನ್ನು ಆದಷ್ಟು ಬೇಗ ಈ ಗೂಡು ರೆಡಿ ಆಗುತ್ತೆ, ಲಕ್ವಾ ಅಕ್ಕಿನೂ ಬರುತ್ತೆ, ಲಕ್ವಾ ಕೇಳ್ತಾ ಇದ್ದೀವಿ ತುಂಬ ಜನ ಬರುತ್ತೆ. ಸೊ ಈ ಜೊತೆ ಮೊಟ್ಟೆ ಇಟ್ಟಿಲ್ಲ, ಈ ಜೊತೆನ ಈ ವಾರ ಅಷ್ಟೇ, ಆಮೇಲೆ ಸಿಂಗಲ್ ಮಾಡ್ತೀನಿ. ಈ ಹೆಣ್ಣಿಗೆ ಒಂದು ರೇಖದಾರ್ ಗಂಡು ನೋಡಿದ್ದೀನಿ, ಸೊ ರೇಖದಾರ್ ಗಂಡು ಹಾಕ್ತೀನಿ ಹೆಣ್ಣಿಗೆ. ಸೊ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ನ ಒಪಿನಿಯನು, ನೋಡೋಣ ಏನಾಗುತ್ತೆ. ಅದಾದಮೇಲೆ ಆ್ಯಸ್ ಯೂಶ್ವಲ್ ರೋಷನ್ ಫೀಮೇಲ್ ಇದೆ. ಮಧ್ಯದಲ್ಲಿ ಈ ಥರ ಒಂದೊಂದು ಸ್ಟಾಪ್ ಇರುತ್ತೆ ಗೈಸ್, ಬೇಜಾರು ಮಾಡ್ಕೊಬೇಡಿ, ಯಾಕಂದರೆ ಹೆಲ್ತಿನ ಸರಿ ಹೋಗಿಲ್ಲ ನಂದು, ಆದರೂ ವೀಡಿಯೋ ಮಾಡ್ತಾಯಿದ್ದೀನಿ, ವೀಡಿಯೋ ನಿಲ್ಲಿಸಬಾರ್ದಲ್ಲ ಅಂದ್ಬಿಟ್ಟು. ಸೊ ಅದಾದಮೇಲೆ ನಿಮ್ಗೆ ಇಲ್ಲೊಂದು ದುಮಾ ರೇಗ್ದಾರು ಮತ್ತು ದುಮಾ ಫಿಮೇಲು ಇದೊಂದು ಜೊತೆ ಕಾಣಿಸುತ್ತೆ. ಸೊ ಈ ಜೊತೆಯಲ್ಲಿ ನಮಗೆ ಲಾಸ್ಟ್ ಟೈಮ್ ನಿಮಗೆ ಗೊತ್ತಿರೋ ರೀತಿ ಪಟ್ಟಗಳು ಸತ್ತೋಗಿರುತ್ತೆ ಈ ಜೊತೆಯಲ್ಲಿ, ಯಾಕಂತಂದರೆ ಡ್ಯೂ ಟು ವೆದರ್ ಚೇಂಜ್ ಆರ್ ಎಕ್ಸೆಟ್ರಾ ಏನೇನಾಗಿದ್ದೋ ಗೊತ್ತಿಲ್ಲ, ಬಟ್ ವೆದರ್ ಚೇಂಜಿಂದ ಅನ್ನೋದು ನನ್ನ ಒಪಿನಿಯನ್ನು. ಸೊ ಅದರಿಂದ ಅಕ್ಕಿ ಸತ್ತೋಗಿರಬಹುದು. ಹಾಗೆ ಇದೊಂದು ಜೊತೆ, ಓಕೆನಾ. ಸೊ ಇತ್ತಾನೆ ಈ ಜೊತೆನ ಇಟ್ಟರೆ ಸಾಕಪ್ಪ, ಗಲೀಜು ಮಾಡಿ ಇಟ್ಬಿಡ್ತವೆ ಅಕ್ಕಿಗಳು. ಇರಿ ಫಸ್ಟ್ ಕ್ಲೀನ್ ಮಾಡೋಣ ಫಸ್ಟು. ಪ್ಲಸ್ ಅದಾದಮೇಲೆ ನಿಮಗೆ ಇನ್ನೂ ಒಂದು ಜೊತೆ ಕಾಣಿಸುತ್ತೆ, ಇದು ತಾಮ್ರಲ್ಲಿ ಜೊತೆ. ಆ್ಯಸ್ ಯು ನೋ ಹಾಸನಿಂದ ಬಂದಿರೋದು ನಮಗೆ ಇದು, ಗಿಫ್ಟಾಗಿ ಹಾಸನಿಂದ ಬಂದಿರೋದು, ಹಾಸನ್ ಪಿಜನ್ಸ್ ಅವ್ರ ಕಡೆಯಿಂದ ಬಂದಿರೋಂಥ ಗಿಫ್ಟ್ ಇದು. ಲೈಕ್ ನಾವು ಹೊಸದಾಗಿ ರೀಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಮುಂದೆ ಬಂದು ನಾನು ನಿಮ್ಗೆ ಅಕ್ಕಿ ಕೊಡ್ತೀನಿ ಅಂತ ಅಕ್ಕಿ ಕೊಟ್ಟವರು ನಮ್ಮ ಸಬ್ಸ್ಕ್ರೈಬರ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಇವರು ಕೂಡ ಒಬ್ಬರು ನಮಗೆ ಆ್ಯಸ್ ಎ ಸ್ನೇಹಿತರು, ಒಳ್ಳೆ ಸ್ನೇಹಿತರು. ಸೊ ಅವ್ರು ಕೊಟ್ಟಿದ್ದಂಥ ಗಿಫ್ಟ್ ನಮಗಿದು. ತುಂಬ ಜನ ಲಾಂಗ್ ವೀಡಿಯೋ ತಾನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ನಮ್ಮ ಹತ್ರ ಲಾಂಗ್ ವೀಡಿಯೋಸೇ ಮಾಡ್ತಾಯಿದ್ದೀವಿ. ಸೊ ಓಕೆ, ಇನ್ನು ಮೈನ್ ಜೊತೆಗಳು ತೋರಿಸೋಣ. ಇವಾಗ ಇದು ಹೊಸ ಜೊತೆಗಳು ನಿಮಗೆ ಕ್ಲಿಯರ್ ಕಟ್ಟಾಗೆಲ್ಲ ಕಾಣಿಸ್ಬೇಕು ಅಂದ್ಬಿಟ್ಟು ನೋಡಿ ಏನೇನು ಜುಗಾಡ್ ಮಾಡಿದ್ದೀನಿ ನಾನು. ಡೋರ್ ಕ್ಲೋಸ್ ಮಾಡಿದ್ರೆ ಓಕೆ ಮಸ್ತಾಗಿ ಕಾಣಿಸುತ್ತೆ. ಸೊ ನಿಮಗೆ ಹೊಸ ಜೊತೆಗಳು ತೋರಿಸ್ತೀನಿ. ಡೋರ್ ಕ್ಲೋಸ್ ಮಾಡಿಬಿಡ, ಎತ್ಬಿಡೋಣ ಡೋರ್ನ. ಸೊ ಜೊತೆಗಳು ತೋರಿಸ್ಕೊಡ್ತೀನಿ. ರೇಗ್ದಾರ್ ಮೇಲ್ ಆ್ಯಂಡ್ ಧೂಮಾ ಫೀಮೇಲು. ಸೊ ಇದು ನೋಡ್ಬೋದು, ಕ್ಲಾಸಿಕ್ ಲುಕ್ಕಲ್ಲಿ ಐತೆ, ಒಳ್ಳೆ ಸ್ಟ್ಯಾಂಡಿಂಗ್ ಪೊಸಿಷನ್, ಮೇಲು ಫೀಮೇಲ್ ಒಳ್ಳೆ ಕಾಂಬಿನೇಷನು, ಒಂದೊಳ್ಳೆ ಜೊತೆ ಅಂತ ಹೇಳ್ಬೋದು. ನಿಮ್ಮ ಒಪಿನಿಯನ್ ನಾನು ತೋರಿಸೋದ್ರಲ್ಲಿ ನಿಮ್ಮ ಒಪಿನಿಯನ್ ಯಾವುದು, ನಿಮಗೆ ಅದು ಇಷ್ಟ ಆಯಿತು ಅನ್ನೋದನ್ನ ನೀವು ಕಮೆಂಟ್ ಮಾಡ್ಬೋದು ಗೈಸ್. ನನ್ನ ಒಪಿನಿಯನ್ ಏನಿರುತ್ತೆ ಅದನ್ನ ನಾನು ಹೇಳ್ತೀನಿ. ಸೊ ಇದ್ರದ್ದು ಕಣ್ಣು ಗಿಣ್ಣೆಲ್ಲ ತೋರಿಸ್ಕೊಡೋದು ನಾನು ನಿಮಗೆ ಒಬ್ಬನೇ ಇದ್ದೀನಿ, ಲೈಕ್ ತೋರಿಸ್ಕೊಡೋಕ್ಕಾಗಲ್ಲ, ಇಲ್ಲಾಂತಂದರೆ ತೋರಿಸ್ಕೊಡ್ತಾ ಇದ್ದೆ. ಸ್ಟ್ಯಾಂಡ್ ಟ್ರೈಪಾಡ್ ಕೂಡ ತಂದಿಲ್ಲ, ಜಸ್ಟ್ ಟ್ರೈಪಾಡನ್ನು ತಂದಿದ್ದು ತೋರಿಸ್ಕೊಡ್ತಾ ಇದ್ದೆ, ಟ್ರೈಪಾಡ್ ಕೂಡ ತಂದಿಲ್ಲ. ಇನ್ನೊಂದು ದಿವಸ ವೀಡಿಯೋದಲ್ಲಿ ಅದೆಲ್ಲ ಅಕ್ಕಿಗಳದ್ದು ಕಣ್ಣು ವೀಡಿಯೋಸ್ ಮಾಡೋಣ, ಓಕೆನಾ. ಎಲ್ಲೋ ಇಬ್ಬರು ಓಕೆನಾ ಗೈಸ್. ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡೋಂಗಿಲ್ಲ ಗೈಸ್, ಟ್ರೈಪಾಡ್ ಇಲ್ದಿರೋ ಕಾರಣ ಹಾಗೆ ತೋರಿಸ್ಬೇಕಾಗಿತ್ತು, ಇಲ್ಲಾಂತಂದರೆ ಕ್ಲೀನಾಗಿ ಅಕ್ಕಿಗಳೆಲ್ಲ ಹಿಡ್ದು ಕಣ್ಣೆಲ್ಲ ತೋರಿಸ್ಕೊಡ್ತಾ ಇದ್ದೆ. ಜೊತೆಗಳು ಮಾತ್ರ ಬಿಟ್ಟು ತೋರಿಸ್ತೀನಿ ಸದ್ಯಕ್ಕೆ. ಇದೊಂದು ಮಕ್ಷಿ ತಿರಾವಲ್ ಆ್ಯಂಡ್ ಇದು ಧೂಮ, ಓಕೆನಾ. ಮಕ್ಷಿ ತಿರಾವಲ್ ಮತ್ತು ಧೂಮ. ನನಗೆ ಇದು ಧೂಮನ ರೋಷನ್ನ ಅಥವಾ ಸುರ್ಮಯ್ಯ ಅನ್ನೋದು ಕನ್ಫ್ಯೂಷನ್ ಆಗಿದ್ದೀನಿ. ಯಾರಣ್ಣ ಕನ್ಫ್ಯೂಷನ್ ಕ್ಲಿಯರ್ ಮಾಡಿ, ಮೇ ಬಿ ನನ್ನ ಒಪಿನಿಯನ್ ಧೂಮ. ಸೊ ಕ್ಲಿಯರ್ ಮಾಡಿರಿ ಗೈಸ್, ಓಕೆನಾ, ಕಮೆಂಟ್ಸು. ಸೊ
ಸೊ ಇದೊಂದು ಪೇರು ಓಕೆನಾ, ಇದೊಂದು ಪೇರು ಒಳಗಡೆ ಬಿಟ್ಬಿಡೋಣ ಬೇಗ. ಹಾಗೆ ಈ ರೇಗ್ದಾರ್ಗೂ ಮತ್ತು ಇದಕ್ಕೆ ಆಯ್ತಾಯ್ತು ಒಂದು ಪಟ್ಟ ಐತೆ. ಪಟ್ಟನ ನಾನು ನಿಮಗೆ ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಸಿಂಗಲ್ ಪಟ್ಟ ಮಾಡಿಸಿ, ಸಿಂಗಲ್ ಪಟ್ಟ ಓಡಿಸ್ರಿ ಅಂದ್ಬಿಟ್ಟು. ಏನಕ್ಕೆ ಅಂತ ನೋಡ್ತೀರಾ? ನೋಡಿ ಏನು ಸೈಜಲ್ಲಿ ಐತೆ ಗೊತ್ತಾ ಗೈಸ್ ಪಟ್ಟ ಸಿಂಗಲ್ ಪಟ್ಟ ಮಾಡಿಸೋದ್ರಿಂದ ಏನು ಯೂಸು ಅಂತ ಕೇಳ್ತೀರಾ ತುಂಬ ಜನ. ನೋಡ್ರಿ ಪಟ್ಟ ಸೈಜ್ ನೋಡ್ರಿ ಹೆಂಗೈತೆ. ಪಟ್ಟಾಗ ಹಾಕಿರೋ ಫೀಟ್ ನೋಡ್ರಿ, ಅಪ್ಪ ಅಮ್ಮ ಎಷ್ಟು ಫೀಟ್ ಆಗ್ತೈತೆ. ಪಟ್ಟ ಹಿಂಗೆ ಕೈಯಲ್ಲಿ ಹಿಡ್ಕೊಂಡ್ರೆ ನಮ್ದೆಲ್ಲ ಹಳೆ ಪಟ್ಟಗಳೆಲ್ಲ ನಾನು 2 ಪಟ್ಟ ಮಾಡಿಸ್ತಾ ಇದ್ದಾರೆ, ಕೈಯಲ್ಲಿ ಸಿಗ್ತಾ ಇದ್ದಿಲ್ಲ, ಕೈಯಲ್ಲಿ ಹಿಂಗೆ ಮುಚ್ಕೊಂಬೋದಿತ್ತು. ಇದ್ರ ನೋಡ್ರಿ ಒಂದು ಮುಷ್ಟಿಲಿ ಹಿಡಿಯೋಕ್ಕಾಗಲ್ಲ ಪಟ್ಟನ, ಅಷ್ಟು ದಪ್ಪ ಐತೆ, ಅಷ್ಟೇ ವೆಯ್ಟ್ ಕೂಡ ಐತೆ ಏನಾ. ಅದರಿಂದ ಯಾವಾಗಲೂ ನಾನು ಹೇಳೋದೇನಂತಂದರೆ ಆದರೆ ಸಿಂಗಲ್ ಪಟ್ಟ ಮಾಡಿಸ್ಬಿಡ್ರಿ, ತುಂಬ ಒಳ್ಳೆಯದು ಸಿಂಗಲ್ ಪಟ್ಟ. ಇದು ಕೂಡ ಅಷ್ಟೇ ನೋಡ್ರಿ ಏನು ಸೈಜಲ್ಲಿ ಐತೆ ಅಂತ, ಇದು ಒಳ್ಳೆ ಸೈಜಲ್ಲಿ ಐತೆ ಓಕೆನಾ. 2 ಜೊತೆ ಆಯಿತು, ಇನ್ನೊಂದು ಜೊತೆ ತೋರಿಸ್ತೀನಿ ಇವಾಗ ನಿಮಗೆ. ಒಂದು ಚೆನ್ನಾಗಿರೋ ಧೂಮ ಹೆಣ್ಣು ಕಾಣಿಸುತ್ತೆ ಇಲ್ಲಿ ನಿಮಗೆ. ಈ ಜೊತೆಯಲ್ಲಿ ಒಂದು ಸಖತ್ತಾಗಿರೋ ತಾಮ್ರ ಗಂಡು ಕಾಣಿಸುತ್ತೆ ನಿಮಗಿಲ್ಲಿ. ನಿಮ್ಮ ಈ 3 ಜೊತೆಯಲ್ಲಿ ನಿಮ್ಮ ಜೊತೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನೋಡೋಣ. ಸೊ ಇನ್ನೊಂದೇನಪ್ಪ ಅಂತಂದರೆ ಇದೆಲ್ಲ ನಮಗೆ ನಮ್ಮ ಗೊತ್ತಿರೋ ಹುಡುಗ ಒಬ್ಬನ ಮನೆಯಿಂದ ಬಂದಿರೋಂಥ ಅಕ್ಕಿಗಳು. ಸೊ ಅವ್ನಿಗೆ ಈ ಜೊತೆ ಬೇಕಂತೆ ವಾಪಸ್ಸು, ನೋಡೋಣ ಅವ್ನಿಗೆ ಬೇಕು ಅಂದರೆ ರಿಟರ್ನ್ ಕೊಡೋಣ, ಇಲ್ಲಾಂತಂದರೆ ಇಫ್ ದೇರ್ ಎನಿ ಚಾನ್ಸಸ್ ಪರ್ಚೇಸ್ ಮಾಡ್ಬೋದು, ಲೈಕ್ ನಾವೇ ಪರ್ಚೇಸ್ ಮಾಡ್ಕೊಳ್ಳೋಣ. ಅದು ಬಿಟ್ಟರೆ ಬೇರೆ ಎಲ್ಲ ಪರ್ಚೇಸ್ ಮಾಡ್ಕೊತೀನಿ ನನ್ನ ಹತ್ರ. ಈ ಜೊತೆ ಆಗಿರ್ಬೋದು ಗೂಡಾಗಿರ್ಬೋದು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ, ಆಲ್ಮೋಸ್ಟ್ ಇವಾಗ ನಮ್ಮ ಹತ್ರನೇ ಇರುತ್ತೆ, ಇನ್ನು ನಮ್ಮ ಹತ್ರನೇ ಇರುತ್ತೆ ಅಂದ್ಕೊಳ್ಳಿ ಅಕ್ಕಿಗಳೆಲ್ಲ. ಪಟ್ಟಗಳು ತೆಗ್ಸೋಣ, ಹಾಂ ಓಕೆನಾ. ಯಾವ ಜೊತೆ ಇಷ್ಟ ಆಯಿತು ಅನ್ನೋದೊಂದು ಕಮೆಂಟ್ ಮಾಡಿ. ಈ ಅಕ್ಕಿನ ಪಟ್ಟ ಮಾಡಿಲ್ಲ. ಸೊ ಹಾಗೆ ನಿಮ್ಗೆ ಇನ್ನೊಂದು ರೆಡಿ ಆಗ್ತಾ ಇರೋಂಥ ಪಟ್ಟ ಒಂದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ರೆಡಿ ಆಗ್ತಾ ಇರೋದು ಅಂತ ಹೇಳಿದ್ದು ನಾನು, ರೆಡಿ ಆಗಿರೋದು ಅಂತ ಬಿಡಲ್ಲ. ಮತ್ತು ಅದು ಆಡೋಕ್ಕೆ ರೆಡಿ ಐತೆ ಅಕ್ಕಿ. ಕಳ್ಳ ಮಾಡೋಕೆ ಆಗ್ತಾಯಿದ್ದೀನಿ, 2 ದಿವಸದಿಂದ ಆಗ್ತಾಯಿದ್ದೀನಿ, ಇವತ್ತು ಹಾಕಿಲ್ಲ ಅಷ್ಟೇ, ಕಳ್ಳ ಮಾಡ್ತಾಯಿದ್ದೀನಿ. ಆರಕ್ಕೆ ಫುಲ್ಲು ರೆಡಿ ಐತೆ ಅಕ್ಕಿ. ಬಿಟ್ಟರೆ ನಾನು ಗೂಡಲ್ಲಿ ಇದ್ದಿದ್ದು ಬೋರ್ ಆಗೈತೆ, ನಾನು ಆರಬೇಕು ಅನ್ನೋ ರೇಂಜಲ್ಲಿ ಐತೆ ಪಟ್ಟ ಅದು. ಅದಕ್ಕೋಸ್ಕರ ಆಚೆ ಬಿಡೋಕೆ ಹೋಗಲ್ಲ ಇವಾಗ, ಹಂಗೆ ಇರಲಿ ಅದು ಪಟ್ಟ. ಇನ್ನೊಂದು ತಾರ ಹೆಣ್ಣೊಂದು ತೋರಿಸ್ಬೇಕಲ್ವ ನಿಮಗೆ. ಇದೇ ತಾರ ಹೆಣ್ಣಲ್ವಾ ನೀವೆಲ್ಲ ವೆಯ್ಟ್ ಮಾಡ್ತಾಯಿದ್ದು. ಎಲ್ಲೋಯ್ತು ಒಂದೇ ಸ್ಪ್ಯಾಮು ಕಮೆಂಟ್ ಹೊಡೆದ್ರಿ ಎಲ್ಲ. ನಾನು ನೋಡಿ ಸಾಕಾಯಿತು. ಸೊ ಅದಕ್ಕೆ ತೊಗೊಂಬಂದ್ಬಿಡೋಣ, ವಾಪಸ್ ತರ್ಸೋಣ ಅಂದ್ಬಿಟ್ಟು ವಾಪಸ್ ತರಿಸಿದ್ದೀನಿ. ಇದೇ ತಾರ ಹೆಣ್ಣು ನೀವು ನೋಡಿದ್ದು. ಇದೇ ತಾರ ಹೆಣ್ಣಿಗೆ ಒಂದು ಮೇಲ್ ಕೂಡ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಆದಷ್ಟು ಬೇಗ ಮೇಲ್ ಕೂಡ ಅಡ್ಜಸ್ಟ್ ಮಾಡ್ತೀನಿ. ತಾರ ಹೆಣ್ಣು ವಾಪಸ್ ಬಂದೈತೆ, ನೋಡ್ಬೋದು ಹೆಂಗಿದೆ ತಾರ ಹೆಣ್ಣು, ಒಂದು ಕಮೆಂಟ್ ಹಾಕ್ರಿ. ಸೊ ತಾರ ಹೆಣ್ಣು ರಿಟರ್ನ್ ಬಂದೈತೆ. ಅಗೇನ್ ಒಂದು ಮೂರು ಬ್ರೇಕ್. ಸೊ ಗೂಡು ಕೂಡ ಕ್ಲೀನ್ ಮಾಡಬೇಕು, ಸ್ವಲ್ಪ ಗೂಡನ್ನ ಕ್ಲೀನ್ ಮಾಡೋಣ. ಅಕ್ಕಿಗಳಿಗೆ ಮೇವು ಹಾಕೋಣ, ಯಾಕಂದ್ರೆ ಪಟ್ಟಾಗಳೈತೆ. ಪಟ್ಟಾಗಳು ತುಂಬ ಚೆನ್ನಾಗಿ ನೋಡ್ಕೊಂಡೈತೆ ಅಕ್ಕಿಗಳು ಮಾತ್ರ. ಈ ಹೊಸ ಅಕ್ಕಿಗಳೇನಿದ್ದಾವೆ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ಪಟ್ಟಾಗಳನ್ನ. ಹಾಗೆ ಆದಷ್ಟು ಬೇಗ ಆ ಗೂಡನ್ನು ರೆಡಿ ಮಾಡಿಸ್ಬಿಟ್ರೆ. ಅಯ್ಯೋ ಅಲ್ಲೊಂದು ಎಣ್ಣೆ ಐತೆ ಮರ್ತ್ಬಿಟ್ಟೆ, ಇಲ್ಲೊಂದು ಸಬ್ಜಾ ಎಣ್ಣೆ ಐತೆ ನೋಡಿ, ಇದು ಅಷ್ಟೇ ಆರಕ್ಕೆ ಬಿಡೋಕ್ಕೆ ರೆಡಿ ಮಾಡ್ತಾರೆ ಅಂತ ಅಕ್ಕಿ. ತುಂಬ ಒಳ್ಳೆ ಅಕ್ಕಿ, ಅದು ಕೂಡ ತುಂಬ ಒಳ್ಳೆ ಅಕ್ಕಿ. ಅದು ಕೂಡ ಆರಬೇಕಾದ್ರೆ ನೀವೇ ನೋಡ್ತೀರಾ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ನೀವು ಆರಬೇಕಾದ್ರೆ ನೀವೇ ನೋಡ್ತೀರಾ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಸೊ ಇಷ್ಟ ಆಗಿದ್ದರೆ ಹೇಳಿದ್ದೀನಲ್ವಾ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಏನು ಮರ್ತೋಗ್ಬೇಡ್ರಿ, ಎಲ್ಲ ಮಾಡಿರಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಟ್ನ ಯಾವ ರೀತಿ ಫಿಟ್ ಮಾಡ್ತೀವಿ, ಲೈಟ್ನ ಯಾವ ರೀತಿ ಫೋಕಸ್ ಇದೆ ಅದೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದ್ಸಲಿ ಅಕ್ಕಿಗಳದ್ದು ಕಣ್ಣು ಬಣ್ಣ, ಅಕ್ಕಿ ಕ್ವಾಲಿಟೀಸು ಎಲ್ಲ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಲೈಟ್ ಸೆಟ್ ಮಾಡಿದೆ, ಬಟ್ ಟ್ರೈಪಾಡ್ದು ಮೇಲೆ ಅದು ಮೌಂಟ್ ತಂದಿದ್ದಿಲ್ಲ ನಾನು, ಓಕೆನಾ. ಅದಕ್ಕೋಸ್ಕರ ಆಗಿಲ್ಲ, ಇಲ್ಲಾಂತಂದರೆ ಇವತ್ತೇ ತೋರಿಸ್ಕೊಡ್ತಾಯಿದ್ದೆ. ಸೊ ಏನೋ ಇರಲಿ, ನೆಕ್ಸ್ಟ್ ವೀಡಿಯೋದೆಲ್ಲ ನೀವು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ಓಕೆನಾ. ಈ ವಿಡಿಯೋ ಎಂಡ್ ಮಾಡ್ತೀನಿ. ಗೊತ್ತಲ್ಲ ಗೈಸ್, ಕನ್ನಡ ಬೆಳೆಸಿ ಕನ್ನಡಿಗರ ನೋಡಿಸಿ ಕೇಳ್ಕೊಂತ ಟೇಕ್ ಕೇರ್ ಗೈಸ್, ಬಾಯ್. ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್ ನೆಕ್ಸ್ಟ್ ವಿಡಿಯೋಗೆ. ಬಾಯ್ ಗೈಸ್.